ಮೀರಿ ನಾವು ಇಲ್ಲಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಜನ ಎಲ್ಲಾ ಭಾಷೆ ಮಾತಾಡೋ ಜನ ಇದ್ದಾರೆ, ಎಲ್ಲ ಧರ್ಮೀಯ ಜನಗಳಿದ್ದಾರೆ, ಭಾಷಾ ಅಲ್ಪಸಂಖ್ಯಾತರಿದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಕೆಲಸ. ಮತ್ತು ಎ.ಸಿ. ಶ್ರೀನಿವಾಸ್ ಅವರು ಕೂಡ ನಮ್ಮ ಆತ್ಮೀಯ ಸೋದರರು ಇದ್ದಾಗೆ, ಮತ್ತೆ ಜನಾನುರಾಗಿಯಾಗಿ ಸ್ನೇಹಜೀವಿಯಾಗಿ ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಮತ್ತೆ ಎ.ಸಿ. ಶ್ರೀನಿವಾಸ್ ಇಬ್ಬರು ಜೊತೆಗೂಡಿ ಈ ಏರಿಯಾದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ. ಈ ಜೀವನದಿಂದ ನನಗೆ ನನ್ನ ಬ್ಲಾಕ್ ಬರೋ 3 ವಾರ್ಡಲ್ಲಿ ವಿಶೇಷವಾಗಿ ಡಿಜೆಲ್ಲಿಗೆ ನೀರೇ ಹೋಗಲ್ಲ. ಅಲ್ಲಿ ಏನಂದ್ರೆ ಎಲ್ಲ ಬೆಟ್ಟ, ಅದು ಒಂದ್ ಮನೆಗೆ ಹೋಗುತ್ತೆ, ಒಂದ್ ಮನೆಗೆ ಬರಲ್ಲ. ಅದರಿಂದ ಈ ಪಂಪ್ ಹೌಸ್ ಇಂದ ಡಿಜೆಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮುನೀಶ್ವರ ನಗರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಕುಶಾಲ್ ನಗರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ 3 ವಾರ್ಡ್ಗೆ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗೋದ್ರಿಂದ ನನಗೆ ನಮ್ಮ ಮನೆ ಎ.ಸಿ. ಶ್ರೀನಿವಾಸ್ ಅವರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ನೀವು ಈ ಕಾರ್ಯಕ್ರಮ ಮಾಡಿದ್ದು ನಿಮ್ಮ ಫ್ಯಾಮಿಲಿಗೆ ಪುಣ್ಯ ಮೇಲೆ ಪುಣ್ಯ ಸಿಕ್ಕಿದೆ ಸ್ವಾಮಿ. उसके बाद वोच स्टेज पर हमारे साथ क्या बोल डालेगा तो डिप्टी सीएम सबको मंजिया को एक अच्छी स्कूल होना, मंजिया को एक अच्छी हॉस्पिटल होना. यहाँ गरीबा ज्यादा, गरीबा क्या तो भी एक होगा तो प्राइवेट हॉस्पिटल को जाना, एक अच्छी शिक्षा देंगे, एक अच्छा हेल्थ देंगे. अगर तो हमारे एमएलए सा ए.सी. श्रीनिवास साहब को नहीं, नेक्स्ट भी हमारे डिप्टी सीएम साहब वो स्टेज के ऊपर ऐलान करें, वो सी जगह दिखाती, वो जगह हमें काम स्टार्ट करती मेरे को. ಈ ಕಂಟೋನ್ಮೆಂಟ್ ಭಾಗದಲ್ಲಿ ಒಂದು ಭಾಗ ಆಗಿರುತ್ತೆ ಪುಲ್ಕೇಶ್ ನಗರದಲ್ಲಿ ನೀರಿನ ಸಮಸ್ಯೆ, ನೀರಿನ ಬವಣೆ ಬಹಳ ಜಾಸ್ತಿ ಆಗಿತ್ತು. ಇವತ್ತು ಅದನ್ನ ಅಡ್ರೆಸ್ ಮಾಡ್ಲಿಕ್ಕೋಸ್ಕರ ಬಹುದಿನಗಳ ಬೇಡಿಕೆ ಈಡೇರಿಸಲಿಕ್ಕೋಸ್ಕರ ನಮ್ಮ ಕಾಂಗ್ರೆಸ್ನ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನೀರಿನ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಸಾಹೇಬ್ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳ ವಿಚಾರಗಳು ಹೇಳ್ತಾ ಇದ್ದೇವೆ. ಅದೇ ರೀತಿ ಏನಾಗಿದೆ ಅಂತಂದ್ರೆ ಇಲ್ಲಿ ಕೇವಲ ನೀರಿನ ಸಮಸ್ಯೆ ಮಾತ್ರ ಅಲ್ಲ, ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಮೂಲಭೂತ ಸೌಲಭ್ಯಗಳ ವಿಚಾರ ಇರ್ಬೋದು, ಲಾ ಅಂಡ್ ಆರ್ಡರ್ ವಿಚಾರ ಇರ್ಬೋದು, ಇವೆಲ್ಲವನ್ನು ಕೂಡ ಅಡ್ರೆಸ್ ಮಾಡ್ಲಿಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಕಾಂಪ್ರಹೆನ್ಸಿವ್ ಪ್ರೋಗ್ರಾಮ್ ಮಾಡಿ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡಿ ಅದರಲ್ಲಿ ಪರಿಹಾರಗಳು ಕಂಡುಕೊಳ್ಳಿಕ್ಕೋಸ್ಕರ ಬಹಳ ಪ್ರಯತ್ನವನ್ನು ಮಾಡ್ತಕ್ಕಂಥ ಮೊದಲನೇ ಹೆಜ್ಜೆಯಾಗಿ ಇವತ್ತೊಂದು ದಿವಸ ಒಂದು ನೀರಿನ ಅಂಡರ್ಗ್ರೌಂಡ್ ವಾಟರ್ ರಿಸರ್ವೈರ್ ನ ಮಾಡ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇಲ್ಲಿ 4 ದಶಲಕ್ಷ ಲೀಟರ್ಗಳಷ್ಟು ನೀರನ್ನ ಸಂಗ್ರಹಣೆ ಮಾಡ್ತಾ ದೊಡ್ಡ ಟ್ಯಾಂಕ್ ಅನ್ನ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹೆಚ್ಚು ಪ್ರಮಾಣದಲ್ಲಿ ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಅದು ಶಿವಾಜಿನಗರ ಮೂಲಕ ಈ ಕಡೆ ಬರ್ತಕ್ಕಂಥ ಪೈಪ್ ಲೈನ್ ಡೈರೆಕ್ಟ್ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ವಿಚಾರಗಳಲ್ಲಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಸೇರಿ ಈ ಕಡೆ ಇರ್ತಕ್ಕಂಥ ಭಾಗದಲ್ಲಿ ಇರ್ತಕ್ಕಂತಹ ಅತಿ ಬಡವರ ಏರಿಯಾಗಳಾಗುತ್ತೆ, ಏರಿಯಾಗಳಿಗೆ ಕುಡಿಯುವ ನೀರಿನ ಸಮಸ್ಯೆಗೆ
ಪರಿಹಾರವಂತಂದು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಂತೋಷ. ಎಲ್ಲಾ ಶಾಸಕರು ಮೊದಲಿಂದಲೂ ಕೆಲಸ ಮಾಡ್ಕೊಂಡು, ಯಾಕಂದ್ರೆ ಮೊದಲಿಂದ ಗೆದ್ದಿರೋದು ಯಾವಾಗ್ಲೂ ಕೂಡ ಬಹುತೇಕ ಕಾಂಗ್ರೆಸ್ ಶಾಸಕರೇ ಇರ್ತಾರೆ. ಈಗ ಅವರ ಅವಕಾಶ ಸಿಕ್ಕಿದೆ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ನಾನು ಕೂಡ ವಿಧಾನ ಪರಿಷತ್ ಸದಸ್ಯನಾಗಿ ನನ್ನ ಕೈಲಾದ ಶ್ರಮವನ್ನು ಪಡ್ತಾ ಇರ್ತೀವಿ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಪಕ್ಷವನ್ನು ಮೀರಿ ನಾವು ಇಲ್ಲಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಜನ ಎಲ್ಲಾ ಭಾಷೆ ಮಾತಾಡೋ ಜನ ಇದ್ದಾರೆ, ಎಲ್ಲಾ ಧರ್ಮೀಯ ಜನಗಳಿದ್ದಾರೆ, ಭಾಷಾ ಅಲ್ಪಸಂಖ್ಯಾತರಿದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗೋ ಕೆಲಸ. ಮತ್ತು ಎ.ಸಿ. ಶ್ರೀನಿವಾಸ್ ಅವರು ಕೂಡ ನಮ್ಮ ಆತ್ಮೀಯ ಸೋದರರು ಇದ್ದಂಗೆ, ಮತ್ತೆ ಜನಾನುರಾಗಿಯಾಗಿ ಸ್ನೇಹಜೀವಿಯಾಗಿ ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಮತ್ತೆ ಎ.ಸಿ. ಶ್ರೀನಿವಾಸ್ ಇಬ್ಬರು ಜೊತೆಗೂಡಿ ಈ ಏರಿಯಾದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಆಶೀರ್ವಾದ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎ.ಸಿ. ಶ್ರೀನಿವಾಸ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ಪುಲಿಕೇಶ್ ನಗರ ಜನತೆಗೆ ಒಂದು ಸಿಹಿ ಸುದ್ದಿ. ಯಾಕಂದ್ರೆ ಸುಮಾರು 20 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ಕೂಗಿದ್ದು ನೀರಿಂದು. ಆ ನೀರಿನ ಕೂಗು ಬಹಳ ಇರೋದ್ರಿಂದ ನನ್ನ ಶಾಸಕರು ಬಂದು ಇನ್ನು 2 ವರ್ಷ ಆಗಿದೆ. ಇನ್ನು 2 ವರ್ಷಕ್ಕಿನ್ನು 2-3 ದಿನ ಇದೆ. ಅದು ಒಳಗೆ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬಂದು GLRಗೆ ಗುದ್ಲಿ ಪೂಜೆಯನ್ನ ಮಾಡಿದ್ದಾರೆ. ಆ ಗುದ್ಲಿ ಪೂಜೆಯಲ್ಲಿ ಉಪಮುಖ್ಯಮಂತ್ರಿಗಳು ಹಾಗೂ ಇನ್ನೊಂದು ನಾಯಕರಾಗಿರೋ ರಿಜ್ವಾನ್ ಅರ್ಷದ್ ಅವರು, MLC ಇರುವ ಶ್ರೀ ನಾಗರಾಜ್ ಯಾದವ್ ಅವರು, ವಿಶೇಷವಾಗಿ ನಮ್ಮ ಶಾಸಕರು ಸಾಹೇಬರು ಇವತ್ತು ಎಲ್ಲರನ್ನು ಕರ್ಕೊಂಡ್ಬಂದು ಒಂದು ಅದ್ದೂರಿಯಾಗಿ ಗುದ್ಲಿ ಪೂಜೆನ ಮಾಡಿದ್ದಾರೆ. ನಾನು ನಮ್ಮ ಜನತೆಗೆ ವಿನಂತಿ ಮಾಡ್ಕೋತೀನಿ, ನೀವೇನು ನಮಗೆ ಮತದಾರರು ನಮ್ಮನ್ನ ಆಶೀರ್ವಾದ ಮಾಡಿದ್ರಿ, 62,000 ಲೀಡಲ್ಲಿ ನಮ್ಮ ಎ.ಸಿ. ಶ್ರೀನಿವಾಸ್ ಅವ್ರನ್ನ ಗೆಲ್ಲಿಸ್ರಿ. ಆ ಗೆಲ್ಲಿಸೋದಕ್ಕೆ ಇವತ್ತು ಅವರು ನಿಮ್ಮ ಋಣ ತೀರ್ಸಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ GRL ಸುಮಾರು 40 ಲಕ್ಷ ಲೀಟರ್ ನಮ್ಮ ಹತ್ರ ಸ್ಟೋರೇಜ್ ಇರುತ್ತೆ. ಯಾರಿಗೆ ಯಾವಾಗ ಬೇಕಂದ್ರೂ ನೀರು ಬಿಟ್ಕೋಬಹುದು. ನೀರಿನ ಕೊರತೆ ಯಾರಿಗೂ ನನಗ್ ಬಂದಿಲ್ಲ ನಿನಗ್ ಬಂದಿಲ್ಲ ಅಂತ ಕೂಗಿರೋದಿಲ್ಲ. ಎಲ್ಲಾ ಮನೆಗಳಿಗೂ ನೀರು ಹೋಗಿ ಎಲ್ಲಾ ಜನತೆಗೂ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ ನಮ್ಮ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸೇರಿ ನಮ್ಗೆ ಈ ಸರ್ಕಾರ ಸೌಲಭ್ಯನ ಮಾಡಿಕೊಟ್ಟಿದ್ದಾರೆ. ನಾನು ನಮ್ಮ ಎ.ಸಿ. ಶ್ರೀನಿವಾಸ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ. ಈ ತರ ಕಾರ್ಯಕ್ರಮ ಮಾಡಿರೋದು ನಮ್ಗೆ ಬಹಳ ಮೆಚ್ಚುಗೆ ಇದೆ. ಜನ ನಮ್ಮನ್ನ ಆಶೀರ್ವಾದ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಈ ಮಾತನ್ನ ಮಾತಾಡಿದ್ದೀನಿ. ಧನ್ಯವಾದಗಳು ಸರ್. ಇದು ಬಹಳ ದಿನಗಳಿಂದ ಕೂಗಿತ್ತು, ಆದ್ರೆ ಅಡೆತಡೆಗಳಿತ್ತು. ಗ್ರೌಂಡ್ ಅಂತ ಒಬ್ರಿಗೆ ಇದು ಮಾಡೋ ಕೇಸ್ ಹಾಕಕ್ ಹೋದ್ರು, ಇನ್ನೊಬ್ರು ಎಲ್ಲೋ ಹೋಗಿ ಚುಚ್ಚೋರು, ಏನೇನೋ ಪ್ರಾಬ್ಲಮ್ ಇದ್ದ ಮೇಲೆ ಅಂತಿಮವಾಗಿ ನಮ್ಮ ಎ.ಸಿ. ಶ್ರೀನಿವಾಸ್ ಸಾಹೇಬರು ಗ್ರೌಂಡ್ ಯಾವ ತರ ಇದೆಯೋ ಅದೇ ತರ ಗ್ರೌಂಡ್ ಇರ್ತದೆ, ಗ್ರೌಂಡ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ, GRLಗೂ ಗ್ರೌಂಡ್ಗೂ ನಿಮ್ಗೆ ಏನ್ ಅವ್ರಿಗೆ ಕೂಗಿತ್ತಂದ್ರೆ ನಮ್ಗೆ ಗ್ರೌಂಡ್ ಬೇಕಿತ್ತು ಅಂತ ಸ್ವಲ್ಪ ಸ್ಪೋರ್ಟ್ಸ್ ಫುಟ್ಬಾಲ್ ಆಡೋರಿಗೆ ಹೋಗಿ ನಮ್ಮ ಹೈಕೋರ್ಟ್ಗೆ ಸ್ಟೇ ತಗೊಂಡ್ಬರೋರು, ಪ್ರಾಬ್ಲಮ್ಗಳು ತಗೊಂಡ್ಬರ್ತಾ ಇದ್ರು. ಎಲ್ಲರನ್ನು ಕೂರಿಸ್ಕೊಂಡು ಬಗೆಹರಿಸ್ಕೊಂಡು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ಮುಂದಿನ ದಿನ ಗ್ರೌಂಡ್ ಆಗಿರುತ್ತೆ, ಜನಗಳಿಗೆ ನೀರು ಪ್ರಾಬ್ಲಮ್ ಇರುತ್ತೆ, ನೀರು ಪ್ರತಿಯೊಬ್ಬರಿಗೂ ಹೋಗಿ ನೀರು ರೀಚ್ ಆಗುತ್ತೆ. ನೋಡಿ, ಅವ್ರದ್ದು ಮೂಲಭೂತ ಕೂಗು ಒಂದೇ, ಈ ಕ್ಷೇತ್ರದಲ್ಲಿ ವಿದ್ಯಾ ಕೊಡ್ಬೇಕು ಅಂತ ಒಂದು ಕನಸು ಕೊಟ್ಕೊಂಡಿದ್ದಾರೆ. ಅವ್ರ ಕೂಗಲ್ಲಿ ಹೆಲ್ತ್, ಎಜುಕೇಶನ್, ನೀರು, ಗಾರ್ಬೇಜು, ಪ್ರತಿಯೊಂದು ನಾಗರಿಕರಿಗೆ ಏನ್ ಬೇಕ್ರಿ ನಮ್ಮ ಹತ್ರ ಬಂದು ಕೇಳೋದು ಏನವರು, ಅಣ್ಣ ನನ್ನ ಮನೆಯಲ್ಲಿ ಊಟ ಕೊಡು ಅಂತ ಕೇಳ್ತಾರ? ಏನಿಲ್ಲ, ನಮ್ಗೆ ನೀರು, ರೋಡು, ಲೈಟ್ಸು, ಆ ಸವಲತ್ತನ್ನ ಕೊಡಿ, ನಿಮ್ಗೆ ಪುಣ್ಯ ಆಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಶಾಸಕರು ಅದನ್ನ ಪಣ ತೊಟ್ಬಿಟ್ಟು ಚಾಲೆಂಜ್ ಆಗಿ ತಗೊಂಡು ಅದನ್ನ ಎಲ್ಲದನ್ನು ಈ 5 ವರ್ಷ ಒಳಗೆ ನೋಡಿ GRL ಮುಗೀತು, ಇನ್ನು 2 ವರ್ಷದಲ್ಲಿ ಅದು ಪ್ರಾರಂಭ ಆಗುತ್ತೆ. ಇವಾಗ ಉಪಮುಖ್ಯಮಂತ್ರಿಗಳು ಸ್ಟೇಜ್ ಅಲ್ಲಿ ಹೇಳ್ಬಿಟ್ರಲ್ಲ, ಎ.ಸಿ. ಶ್ರೀನಿವಾಸ್ ಯಾವ ಸ್ಕೂಲ್ ಹೇಳ್ತಾರೋ ಅದನ್ನ ಇಮಿಡಿಯೇಟ್ ಡಿಮಾಲಿಶ್ ಮಾಡಿ ಅಲ್ಲಿ ಕಟ್ರಿ ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಹೆಲ್ತ್ದು ಅಷ್ಟೇ, ಹೆಲ್ತ್ ಹಾಸ್ಪಿಟಲ್ ಯಾವ್ದು ನೀವು ಹೇಳ್ತೀರೋ ಅದನ್ನ ಇಮಿಡಿಯೇಟ್ ಉಪಮುಖ್ಯಮಂತ್ರಿ ವೇದಿಕೆ ಮೇಲೆ ಅಪ್ರೂವ್ ಕೊಟ್ಬಿಟ್ಟಿದ್ದಾರೆ. ಈ ಕ್ಷೇತ್ರಕ್ಕೆ ಒಳ್ಳೆ ಶುಭ ದಿನ ಇವತ್ತು. ಈ ಏನು 2.5 ಲಕ್ಷ ಜನ ನಮ್ಮ ಮತದಾರರಿಗೆ ಇವತ್ತು DCM ಅವರು ಘೋಷಣೆ ಮಾಡಿದ್ದಾರೆ. ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಈ ಜಿಲ್ಲೆಯಿಂದ ನನಗೆ ನನ್ನ ಬ್ಲಾಕ್ಗೆ ಬರೋ 3 ವಾರ್ಡಲ್ಲಿ ವಿಶೇಷವಾಗಿ ಡಿಜೆಹಳ್ಳಿಗೆ ನೀರೇ ಹೋಗಲ್ಲ. ಅಲ್ಲಿ ಏನಂದ್ರೆ ಎಲ್ಲ ಬೆಟ್ಟ, ಅದು ಒಂದ್ ಮನೆಗೆ ಹೋಗುತ್ತೆ, ಒಂದ್ ಮನೆಗೆ ಬರಲ್ಲ. ಅದರಿಂದ ಈ ಪಂಪ್ ಹೌಸ್ ಇಂದ ಡಿಜೆಹಳ್ಳಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮುನೀಶ್ವರ ನಗರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಕುಶಾಲ್ ನಗರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ 3 ವಾರ್ಡ್ಗೆ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗೋದ್ರಿಂದ ನನಗೆ ನಮ್ಮ ಮನೆ ಎ.ಸಿ. ಶ್ರೀನಿವಾಸ್ ಅವರಿಗೆ ಕೈ ಜೋಡಿಸಿ ಧನ್ಯವಾದ ಮಾಡ್ತೀನಿ. ನೀವು ಈ ಕಾರ್ಯಕ್ರಮ ಮಾಡಿದ್ದು ನಿಮ್ ಫ್ಯಾಮಿಲಿಗೆ ಪುಣ್ಯ ಮೇಲೆ ಪುಣ್ಯ ಸಿಕ್ಕಿತ್ತು ಸ್ವಾಮಿ ಅಂತ. ಇದು ಜನ ಕಾರ್ಯಕ್ರಮ, ಇದರಲ್ಲಿ ನೀನು ನಾನು ಅಂತ ಇಲ್ಲ. ಪ್ರತಿಯೊಬ್ರು ನಮ್ಮ ಎಕ್ಸ್ ಕಾರ್ಪೊರೇಟರ್ಗಳಿರ್ಲಿ, ವಾರ್ಡಿನ ಅಧ್ಯಕ್ಷಗಳಿರ್ಲಿ, ನಮ್ಮ ಬ್ಲಾಕ್ ಅಧ್ಯಕ್ಷ ಫಯಾಜ್ ಖಾನ್, ಎಲ್ಲರೂ ಶ್ರಮೆಯಿಂದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗಿರೋದು. ಬರೀ ನಾವು ಒಬ್ಬನೇ ಮಾಡಿದ್ರೆ ಅದು ಯಶಸ್ವಿ ಆಗ, ಎಲ್ಲರೂ ಚಪ್ಪಾಳೆ ತಟ್ಟಿದ್ರೆ ಸೌಂಡ್ ಬರೋದು. ಆದ್ರಿಂದ ಇದು ನಮ್ಮ ಎಲ್ಲಾ ಲೀಡರ್ಗಳದ್ದು ಶ್ರಮೆಯಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ಪೂಜೆ ಆಗಿದೆ. ಮುಂದಿನ ದಿನಗಳಲ್ಲಿ ಉದ್ಘಾಟನೆಗೂ
GRL ಉದ್ಘಾಟನೆ ತಮ್ಮನ್ನೆಲ್ಲ ಕರೆದಿ ಇದಕ್ಕಿಂತ ಅದ್ದೂರಿಯಾಗಿ ಒಂದು ಉದ್ಘಾಟನಾ ಸಮಾರಂಭ ಮಾಡ್ತೀವಿ. ಥ್ಯಾಂಕ್ ಯು ಸರ್. सबसे पहले मैं हमारे सदर AC श्रीनिवास साहब का दिल की गहराइयों से मैं उनका शुक्रिया अदा करता हूँ. कई को बोले तो एक जितने भी उनकी परेशानियां आए थे ये पूरे परेशानियां एक प्लेटफॉर्म पर ले लेकर उन्होंने एक प्लेटफॉर्म पर ले लेकर को जैसे कि हमारे डिप्टी CM साहब DK शिव कुमार साहब उनको बोले थे तूच पूजा करो तुम्हें पूजा करो, नहीं तुम्हें आओ हमारे पुलकेशी नगर में क्या क्या है, सिर्फ पानी की नहीं और भी बहुत परेशानियां हैं, वो परेशानियां भी हमारे तुम्हें साल कर को दियो कर को बोल को आज जितने भी हमारे लीडर जितनी भी अवाम जितनी भी पब्लिक जितने भी है खुद दोनों वॉलंटरी आई कई को कर को बोले तो हमारा एक 30 साल 40 साल का सपना पूरा हो रहा है. हर इंसान को पानी मिल रहा है, हर इंसान का आज तुम्हें देखे रहेगा फंक्शन, तुम्हें भी पूरा फंक्शन फोकस करें पूरा फंक्शन देखें. हर इंसान वो बोले सो पानी मिल रहा है करको की करको बोले तो बहुत से MLA हमें ले लेकर रही का है हमें स्टार्ट कर रही का है, लेकिन ये MLA स्टार्ट कर डाले पूजा कर डाले. DCM साहब को बुलाए, DCM के साथ हमारे रिजवान अरशद साहब आए थे, शिवाजी नगर के MLA MLC नागराज यादव साहब आए थे, साथ हमारे GRFM के कमिश्नर साहब आए थे, पूरे चेयरमैन साहब आए थे, IPS ऑफिसर्स आए थे, उनका सभी हमें बहुत शुक्रिया अदा करते हैं. और स्पेशली हमारे साहब के चहीते दोस्त सोमशेखर सर भी आए थे. ये एक ऐसा हमारा काम हुआ, हर गरीब हर इंसान खुश होता पानी की. तुम्हें भी पुलकेशी नगर क्षेत्र में ही तुमना भी पानी की किल्लत थी, स्पेशली हमना कहाँ थे पानी की किल्लत DJ हल्ली गोवा गार्डन एंड मुनेश्वरा नगर कुशाल नगर वहां पानी की किल्लत है. आज हमारा सपना सच हुआ, हमारे पूरे जितने लीडर हैं वो पूरे लीडर हमें आपको बहुत खुश हैं. हमारे 2,40,000 जो वोटर्स हैं उनको जो वादा करे थे हमारे MLA साहब वो वादा हमारा दूसरा वादा भी निपादल है. उसके बाद वोच स्टेज पर हमारे साहब क्या बोल डालेगा तो डिप्टी CM साहब को मंजिया को एक अच्छी स्कूल होना, मंजिया को एक अच्छी हॉस्पिटल होना. यहाँ गरीबा ज्यादा गरीबा अब क्या तो भी एक होगा तो प्राइवेट हॉस्पिटल को जाना, एक अच्छी शिक्षा देंगे एक अच्छा हेल्थ देंगे अगर को हमारे MLA साहब AC श्रीनिवास साहब सोच को है. नेक्स्ट भी हमारे डिप्टी CM साहब वो स्टेज के ऊपर ऐलान करे तो कौन सी जगह दिखाती वो जगह हमें काम स्टार्ट करती कर को हमारे 2,40,000 आदमियों को भी पानी की किल्लत खत्म होना. हमें जो हमारे AC श्रीनिवास साहब जो जो वादे करे वो वादे पूरे करना, हमें हमारी पब्लिक के दिल में खड़े उतरना, हमारा वो एक ही उद्देश्य. हमारा वच मई रंदे हमारा जोशवा हमारे वार्ड प्रेसिडेंट एक्स कॉर्पोरेटर रंदे सीनियर लीडर्स यूथ महिला NGOC जितने भी मिल को हमें एक टीम बन को काम कर रही हमारे AC श्रीनिवास साहब के नेतृत्व. वो काम हमारा पब्लिक को अच्छा होना, पब्लिक हमारे से खुश रहना, पता दूसरा हमारा क्या अभी उद्देश्य है. हमारे जैसा साहब हमारे इलेक्शन को गए घर घर वोट पूछने तो पब्लिक MLA साहब को आपको 4-5 वादे बोले. हमना पानी की बहुत तकलीफ, हमना सैनिटरी की बहुत तकलीफ है, मोहरी की तकलीफ, कचरे की तकलीफ. ये तकलीफ साहब क्या करे सबसे अहम चीज पानी. अगर इंसान को पानी रहा तो नेक्स्ट अपने आप जिंदगी कर सकता. तो फर्स्ट में फोकस पानी को देता हूं कर को इसके पीछे पड़ को पूरा रेडी कर को आज पूजे को बुला लेगा को पूजा करे. सभा परसों से काम स्टार्ट होता है, हमारी पब्लिक के वास्ते अच्छा होता है. नेक्स्ट एजुकेशन के ऊपर फोकस दे रही, उसके साथ ही साथ हेल्थ के ऊपर फोकस देती. और रही बात हमारे 2 ब्लॉक प्रेसिडेंट की, हमारे में मई ब्लॉक प्रेसिडेंट जोशवा ब्लॉक प्रेसिडेंट नहीं है, क्षेत्र MLA साहब का आदमिया MLA साहब के हमें ये वास्ते वोट दी, उनका काम करना जरूरी. हम ना MLA साहब एक ही चेक हिदायत देखें सो जैसा तुम ना एक प्रॉब्लम का फोन आता उसे अटेंड करना, ये वार्ड वो वार्ड नहीं करना. जो भी तुम ना जरूरी ये आती है प्रॉब्लम आती है उसे अटेंड करो, उसे काम करो करके हम ना हिदायत देखे. हमें सारे वार्ड प्रेसिडेंट को साथ लेकर हमारे लीडर्स सीनियर लीडर्स साथ लेकर चल रही हूँ. अच्छे दोस्त हमारे AC श्रीनिवास साहब रिजवान अरशद साहब जैसा कि उन्होंने स्टेज पर बताया
मेरी कॉन्स्टिट्यूंसी से अलग पुलकेशी नगर नहीं, पुलकेशी कॉन्स्टिट्यूंसी से अलग मेरी कॉन्स्टिट्यूंसी नहीं, दो जगह भी एक ही चक पब्लिक है, तो दो जने की अंडरस्टैंडिंग रहे तो अवाम के वास्ते अच्छा होता है। तो उनका भी रहता है, लाइन भी आती है उनके, इससे लाइन भी आती है, सेपरेट लाइन ले लगा रही। हमारे वास्ते तो तुम्हें यकीन मानो बहुत खुशी की बात, इससे ज्यादा खुशी हमारी हमें क्या भी बयान नहीं कर सकते। देखो ये बात बहुत अच्छी बोले तुम्हें, इससे पहले बहुत से एमएलए आए, मैं ले कारून का है, हमें बुक कर डाले का है, हमें ये कर डाले का है, लेकिन ये एमएलए एक स्टेज पर, एक प्लेटफॉर्म पर सारे आईपीएस ऑफिसर्स, एमएलएस, डीके शिव कुमार साहब को ले का को खड़ा को पूजा करे, काम स्टार्ट कर रही। तो इसके काम के हद तक तुम्हें जान लेना, ये एमएलए बोलने वाले नहीं करने वाले कर को। इंशाअल्लाह बहुत जल्दी बीच में हमें तुमना जबला को एक न्यूज देंगे, स्पॉट इंस्पेक्शन करेंगे, तब मैं रहता हूं, हमारा जोशवा, हमारे लीडर रहती, जल्द से जल्द ये काम को अंजाम देखो, रेडी कर को घर घर पहुंचाने की जिम्मेदारी पानी की। ಇವತ್ತು ನಮ್ಮ ಗವರ್ಮೆಂಟ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಿಂದ ತುಂಬಾ ಒಳ್ಳೆ ಕೆಲಸಗಳು ಏನ್ ನಮ್ಮ ಮಾನ್ಯ ಶಾಸಕರಾದಂತ ಮಾನ್ಯ ಎ.ಸಿ. ಶ್ರೀನಿವಾಸ ಸಾಹೇಬ್ರು, ಆಮೇಲೆ ನಮ್ಮ ಡಿಪ್ಟಿ ಸಿಎಂ ಆದ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅವ್ರ ನೇತೃತ್ವದಿಂದ ಇವತ್ತು ಎಷ್ಟೋ ಕನಸುಗಳು ಕಾಣ್ತಾ ಇರೋದ್ರಿಂದ ಇವಾಗ ನಮ್ಗೆ ಈ ಬಿಳಿಗೇಶ್ ನಗರ್ ಕಾನ್ಸ್ಟಿಟ್ಯೂನ್ಸಿಗೆ ಒಳ್ಳೆ ಒಂದು ನೀರ್ ಸೌಲಭ್ಯ ತುಂಬಾ ಚೆನ್ನಾಗಿದೆ, ಎಲ್ಲ ಬಡ ಜನರಿಗೂ ಎಲ್ಲಾರ್ಗೂ ಒಳ್ಳೆ ಇದಾಗಿದೆ। ಏನ್ ನಮ್ ಡಿ.ಕೆ. ಸಾಹೇಬ್ರು ಇಷ್ಟೊಂದು ನಮ್ ಕಾನ್ಸ್ಟಿಟ್ಯೂನ್ಸಿಗೆ ಒಳ್ಳೆ ಒಂದು ಫಂಡ್ ಕೊಟ್ಟು ಒಳ್ಳೆ ಒಂದು ಕೆಲಸಗಳನ್ನು ಅಲ್ಲಿ ಮಾಡಕ್ ಹೇಳಿದ್ದಾರೆ। ಇನ್ನೂ ಒಂದು ಏನಂದ್ರೆ ಹಾಸ್ಪಿಟಲ್ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದೊಂದು ಆಶ್ವಾಸನೆ ಕೊಟ್ಟಿದ್ದಾರೆ। ಹಾಸ್ಪಿಟ್ಲು, ಸ್ಕೂಲ್ ಏನೇನು ಸೌಲಭ್ಯ ಬೇಕು ನಮ್ಮ ಎಮ್ಎಲ್ಎ ಸಾಹೇಬ್ರಿಗೆ ಒಳ್ಳೆ ಫಂಡ್ಗಳು ಕೊಡ್ತೀನಿ ಅಂತ ಹೇಳಿ, ಇಲ್ಲಿ ನಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಾಸ್ಪಿಟಲ್ ಮೇನ್ ಇಲ್ಲ, ಆ ಹಾಸ್ಪಿಟಲ್ ಅನ್ನು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಖಂಡಿತ ಮಾಡ್ಕೊಡ್ತಾರೆ ಅಂತ ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ।